ದಿಲೀಪ್ ಅವರು ಈಗ ಧರ್ಮ ಜಾತಿಯ ಮಿಲನದ ಬಗ್ಗೆ ನಿಮ್ಮ ನಿಲುವು ಏನು? ನೋಡಿ, ಬೇಸಿಕಲಿ ನಾವು ಹೇಳ್ತಾ ಇರಬೇಕಾದ್ರೆ ಈ ಜಾತಿ ಗಣತಿ ಅಂತಕ್ಕಂಥದ್ದೇ ರಾಜ್ಯ ಸರ್ಕಾರ ಮಾಡೋಂಗಿಲ್ಲ. ಸಂವಿಧಾನಾತ್ಮಕವಾಗಿ ಜಾತಿ ಗಣತಿ ಮಾಡ್ತಿರ್ತಕ್ಕಂಥದ್ದು ರಾಂಗು. ಸೆಕೆಂಡ್ ಥಿಂಗ್, ಇವ್ರು ಮೊದಲು ಮಾಡಿದ್ರಲ್ಲ ಜಾತಿ ಗಣತಿ, 186 ಕೋಟಿ ಖರ್ಚು ಮಾಡಿ ಮೊದಲು ಮಾಡಿದಂಥ ಜಾತಿ ಗಣತಿ, ಆ ರಿಪೋರ್ಟ್ ಏನಾಯ್ತು? ಆ ಹಣ ಸಾರ್ವಜನಿಕರ ತೆರಿಗೆ ಹಣ ಅಲ್ವಾ? ಆ ಹಣಕ್ಕೊಂದು ಬೆಲೆ ಇದೆ ಅಲ್ವಾ? ಆ ರಿಪೋರ್ಟ್ ಏನಾಯ್ತು ಅಂತದ್ದು ಸರ್ಕಾರ ಸ್ಪಷ್ಟಪಡಿಸ್ಬೇಕು. ಮತ್ತೆ ಇನ್ನೊಂದು ನೀವು ಕೇಳಿದ್ರಿ, ಮತ್ತೆ ಇವತ್ತು ಹಿಂದೂ ಧರ್ಮವನ್ನು ಯಾವ ರೀತಿ ಹೊಡಿಬೇಕು ಅಂತಕ್ಕಂಥದ್ದನ್ನು ಪ್ಲ್ಯಾನನ್ನು ಕಂಪ್ಲೀಟಾಗಿ ಸಿದ್ದರಾಮಯ್ಯನವ್ರು ಮಾಡೋದಂಗಿದೆ. ಒಂದು, ಈಗ ನೋಡಿ, ಲಿಂಗಾಯತರಲ್ಲಿ ಇಷ್ಟು ದೊಡ್ಡ ಸಮಸ್ಯೆ ಆಗಲಿಕ್ಕೆ, ಇಷ್ಟೊಂದು ದೊಡ್ಡ ಕನ್ಫ್ಯೂಷನ್ಸ್ ಆಗಲಿಕ್ಕೆ ಕಾಂಗ್ರೆಸ್ ಸರ್ಕಾರ ಕನ್ಫ್ಯೂಷನ್ಸ್ ಕ್ರಿಯೇಟ್ ಮಾಡ್ತಾ ಇದೆ. ಇವ್ರು ಹೇಳ್ದಂಗೆ ಈಗ ಲಿಂಗಾಯತ ಅಥವಾ ವೀರಶೈವ ಅಂತಕ್ಕಂಥದ್ದು ಧರ್ಮದ ಕಾಲಮಲ್ಲಿಲ್ಲ. ಸಂವಿಧಾನಾತ್ಮಕವಾಗಿ ಒಂದು ಧರ್ಮ ಆಗಬೇಕು ಅಂದರೆ ಸಂವಿಧಾನಾತ್ಮಕವಾಗಿ ಅಪ್ರೂವಲ್ ಆಗಬೇಕು. ಸೊ ಇದುವರೆಗೂ ಇಲ್ಲ. ಆದರೆ ಈ ಕನ್ಫ್ಯೂಷನ್ಸ್ ಯಾಕೆ ಸೃಷ್ಟಿ ಆಗ್ತಾ ಇದೆ ಗೊತ್ತಿಲ್ಲ. ಸಮಾಜದ ಸ್ವಾಮಿಗಳು ಬಂದು ಅದನ್ನು ಕನ್ಫ್ಯೂಷನ್ಸ್ ಕ್ಲಿಯರ್ ಮಾಡ್ತಾರೆ. ನಾಳೆ ಸಭೆ ಇದೆ, ಸೊ ಅದನ್ನು ಅವ್ರಿಗೆ ಬಿಟ್ಬಿಡೋಣ. ಯಾಕೆಂದರೆ ಅದನ್ನು ಆ ಒಂದು ಆ ಸಮುದಾಯದ ಸ್ವಾಮಿಗಳು ಅದನ್ನು ತೀರ್ಮಾನ ಮಾಡಬೇಕು. ಮತ್ತು ಅದ್ರ ಜೊತೆಗೆ ಇವ್ರು ಇವತ್ತೇನು ಮಾಡ್ತಿದ್ದಾರೋ ಜಾತಿ ಗಣತಿ 15 ದಿವಸಗಳಲ್ಲಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. 7 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಒಂದು ರಾಜ್ಯದಲ್ಲಿ 15 ದಿವಸ ಜಾತಿ ಗಣತಿ ಮಾಡ್ಲಿಕ್ಕಾಗತ್ತಾ? ಪಾರದರ್ಶಕ ಮಾಡ್ಲಿಕ್ಕಾಗತ್ತಾ? ಇದಕ್ಕೆ ಮುಂಚೆ ಮಾಡ್ತದ ಜಾತಿ ಗಣತಿ ಆಗಿರ್ಬೋದು, ಒಳ ಮೀಸಲಾತಿ ಸಮೀಕ್ಷೆ ಆಗಿರ್ಬೋದು, ಅವೆಲ್ಲ ನೋಡಿದೀವಿ ಯಾವ್ಯಾವ ರೀತಿ ಮಾಡಿದ್ರು. ಸುಮ್ಮನೆ ಬಂದು ಸ್ಟಿಕ್ಕರ್ ಅಂಟಿಸೋಗೋದು, ಇದೆಲ್ಲ ನಾವು ಗಮನಿಸಿದ್ದೀವಿ. 15 ದಿವಸದಲ್ಲಿ ಮಾಡಲಿಕ್ಕೆ ಸಾಧ್ಯನಾ? ಮತ್ತೆ 15 ದಿವಸದಲ್ಲಿ ರಿಪೋರ್ಟ್ ಕೊಡಲಿಕ್ಕೆ ಸಾಧ್ಯನಾ? ಇನ್ನು ಏನೇನು ಸಮಸ್ಯೆಗಳಾಗ್ತವೆ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅನ್ನೋದು ಒಂದು. ಮತ್ತೆ ಅದ್ರ ಜೊತೆಗೆ ಇದು ಸಿದ್ದರಾಮಯ್ಯನವರು ಎಲ್ಲೋ ಒಂದು ಕಡೆ ಜಾತಿಯ ಚರ್ಚೆ ಹುಟ್ಟಾಕಬೇಕು. ಒಂದು ನೋಡಿ, ಮೊದಲೆಲ್ಲ ಒಂಥರ ಇತ್ತು. ಈಗ ಲಿಂಗಾಯತರುಗಳು ಎಷ್ಟು ಒಗ್ಗಟ್ಟಾಗಿದ್ರು ಅಂತಂದ್ರೆ, ನಾವೆಲ್ಲ ಲಿಂಗಾಯತ ಸಮಾಜ ಅಂತಕ್ಕಂಥದ್ದು ಒಂದು ಹೆಮ್ಮೆಯಿಂದ ಹೇಳ್ಕೊತಾ ಇದ್ರು. ಈ ಒಂದು ಲಿಂಗಾಯತ ಸಮುದಾಯವನ್ನ ಒಡೆದು ಆಳ್ತಕ್ಕಂಥ ಕೆಲಸವನ್ನ ಸಿದ್ದರಾಮಯ್ಯನವರು ಕ್ಲಿಯರ್ ಆಗಿ ಮಾಡಿಬಿಟ್ರು. ಈಗ ಚರ್ಚೆ ಹುಟ್ಕೊಂಡಾಗ ನಾವೊಂದು ಲಿಂಗಾಯತ ಧರ್ಮ, ಈ ಲಿಂಗಾಯತ ಧರ್ಮವನ್ನ ಒಂದು ಚರ್ಚೆ ಹುಟ್ಟಾಕಿದ್ದಂತೂ ಇದೇ ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಚರ್ಚೆ ಹುಟ್ಟಾಕಿದ್ರು. ಈಗ ಜಾತಿಗಳನ್ನ, ಒಳಜಾತಿಗಳನ್ನ ಹುಟ್ಟಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಅದ್ರ ಜೊತೆಗೆ ಯಾವ ಹೊಸ ಜಾತಿಗಳನ್ನ ಬೇರೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. 12 ಸೆಪ್ಟೆಂಬರ್ ಇವರು ಆಗಸ್ಟ್ 22ನೇ ತಾರೀಕು ಇವರು ಫಸ್ಟ್ ನೋಟಿಫಿಕೇಶನ್ ಜಾರಿ ಮಾಡಿದಾಗ 1400 ಜಾತಿಗಳನ್ನ ಬಿಡ್ತಾರೆ. ಈಗಿರ್ತಕ್ಕಂಥವು 1561 ಜಾತಿಗಳು ಒಳಗಡೆಗೆ ತಂದುಬಿಟ್ರು. ಬ್ರಾಹ್ಮಣ ಕ್ರಿಶ್ಚಿಯನ್ನು, ಲಿಂಗಾಯತ ಕ್ರಿಶ್ಚಿಯನ್ನು, ಒಕ್ಕಲಿಗ ಕ್ರಿಶ್ಚಿಯನ್ನು, SC ಕ್ರಿಶ್ಚಿಯನ್, ST ಕ್ರಿಶ್ಚಿಯನ್ ಅಂತೇಳಿ ಹೊಸ ಜಾತಿಗಳನ್ನ ತಂದುಬಿಟ್ಬಿಟ್ಟಿದ್ದಾರೆ. ಜನಗಳಿಗೆ ತಲೆ ಕೆಟ್ಟೋಗ್ಬಿಟ್ಟಿದೆ. ಅದ್ರ ಜೊತೆಗೆ ಇನ್ನು ಕೆಲವು ನಾಸ್ತಿಕರಂತೆ, ಅಲ್ಲ ಸ್ವಾಮಿ, ರಿಲಿಜಿಯನ್ ಆದ್ಮೇಲೆ ಇದೊಂದು ನಾಸ್ತಿಕರು, ದೇವ್ರು ನಮ್ದವ್ರು ಬೇರೆ ಇದಾರಂತೆ. ಬಸವರಾಜ ರಾಯರೆಡ್ಡಿ ಅವ್ರು ಬಂದು ಹೇಳ್ತಿದ್ದಾರೆ ಹಿಂದೂ ಅಂತಕ್ಕಂಥ ಒಂದು ಧರ್ಮನೇ ಇಲ್ಲ ಅಂತ ಹೇಳ್ತಿದ್ದಾರೆ. ಈ ಮಟ್ಟಕ್ಕೆ ಸರ್ಕಾರ ಒಂದು ಹಿಂದೂ ಧರ್ಮದ ಮೇಲೆ ಒಂದು ಆಳ್ವಿಕೆ ಮಾಡ್ತಾ ಇದೆಯಾ ಅಥವಾ ನಾಶ ಮಾಡಲು ಹೊರಟಿದೆ ಅಂತಕ್ಕಂಥದ್ದು ಒಂದು ಕನ್ಫ್ಯೂಷನ್ ಅಂತ ಕ್ರಿಯೇಟ್ ಆಗ್ತಾ ಇದೆ. ಇದ್ರ ಮಧ್ಯದಲ್ಲಿ ಇವತ್ತೇನು MB ಪಾಟೀಲ್ ಅವರು ಹೇಳಿದ್ರಲ್ಲ, ನಮ್ಮ ರಾಜ್ಯಾಧ್ಯಕ್ಷರಾಗಿರ್ಬೋದು, ಯಾರೇ ಆಗಿರ್ಬೋದು, ಈ ವಿಚಾರದ ಕ್ಲಿಯರ್ ಆಗಿದ್ದೀವಿ. ನಾವು ಲಿಂಗಾಯತ ಧರ್ಮವನ್ನು ಹಾಕ್ಬೇಕಾ ಅಥವಾ ಹಿಂದೂ ಧರ್ಮವನ್ನು ಹಾಕ್ಬೇಕಾ ಅಂತಕ್ಕಂಥದ್ದು ಆ ಸಮುದಾಯಕ್ಕೆ ಬಿಟ್ಟಿದ್ದು, ಆ ಸ್ವಾಮೀಜಿಗಳಿಗೆ ಬಿಟ್ಟಿದ್ದು. ಅವ್ರು ಡಿಸಿಷನ್ ತೆಗೆದುಕೊಳ್ತಾರೆ. ಅವ್ರಿಗೆ ಬಿಟ್ಬಿಡೋಣ, ನಾಳೆ ಏನು ಅವರು ತೀರ್ಮಾನ ತೆಗೆದುಕೊಳ್ತಾರೆ ಅದು ಫೈನಲ್ ಆಗಲಿ. ಬಟ್ ಆದರೆ ನಾವು ಕೊನೆಯಲ್ಲಿ ಹೇಳೋದೇನೆಂದರೆ, ಸಿದ್ದರಾಮಯ್ಯನವರು ಹಿಂದೂ ಧರ್ಮವನ್ನು ಒಡೆದ ಸಕ್ಸಸ್ ಆದರು ಅಂತ ಅನಿಸ್ತಾ ಇದೆ.